ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದಲ್ಲಿ ತಮ್ಮಗಳ ವಿರುದ್ಧ ದೂರು ನೀಡಿದನೆಂಬ ಕಾರಣಕ್ಕೆ ಪಂಪ್ಸೆಟ್ ಮನೆ ದೋಚಿರುವ ಜೊತೆಗೆ ನಾಶ ಮಾಡಿರುವ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೃತ್ಯಕ್ಕೆ ಸಂಬಂಧಿಸಿದಂತೆ 3 ಜನರ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ತಾಲೂಕಿನ ಗುಂಜೇವು ಗ್ರಾಮದ ಕಂಬೇಗೌಡ ಎಂಬುವರ ಪುತ್ರ ಕುಮಾರ್ ಜಿಕೆ ಅವರ ತೋಟದ ಪಂಪ್ಸೆಟ್ ಮನೆಯಿಂದ ಯೋಗೇಶ, ದೇವರಾಜ, ಗೌರಮ್ಮ, ರವಿ, ಜವರಮ್ಮ, ಪುಷ್ಪ ಎಂಬುವರು ಪಂಪ್ಸೆಟ್ ಮನೆಯ ಬೀಗ ಒಡೆದು ಅತಿಕ್ರಮ ಪ್ರವೇಶ ಮಾಡಿ ಅಲ್ಲಿದ್ದ ಗೊಬ್ಬರ, ಗುದ್ದಲಿ, ಪಿಕಾಸಿ, ಆರೆ ಇತ್ಯಾದಿಗಳನ್ನು ಕಳ್ಳತನ ಮಾಡಿದ ಹಿನ್ನೆಲೆ ದೂರು ನೀಡಿ ಅವರುಗಳ ವಿರುದ್ಧ ಪ್ರಕರಣ ದಾಖಲಾಗಿರುತ್ತೆ. ಇದರ ಹಿನ್ನೆಲೆಯಲ್ಲಿ ಮಂಜುನಾಥ, ಪ್ರದೀಪ, ಸ್ವಾಮಿ, ಲೋಕೇಶ, ರಮೇಶ, ಕಂಬಣ್ಣ ಹಾಗೂ ದೇವರಾಜ ಎಂಬುವರು ದೂರು ನೀಡಿದ ದ್ವೇಷಕ್ಕೆ ಪಂಪ್ಸೆಟ್ ಮನೆಯ ಬಾಗಿಲು ಮುರಿದು ಹಾಕಿ ಅಲ್ಲಿದ್ದ ಮೋಟಾರು, ಫುಟ್ಬಾಲ್, ಸ್ಟಾರ್ಟರ್, ಬೋಲ್ಟ್, ಕಂಡಕ್ಟರ್, ಜೆಪಿ ಪೈಪ್ ಇತ್ಯಾದಿ ಒಟ್ಟು 1,67,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಿ ಪಂಪ್ಸೆಟ್ ಮನೆ ಧ್ವಂಸ ಮಾಡಿದ ಪ್ರಕರಣ ಪುನಃ ದಾಖಲಾಗಿದ್ದು, ಕೃತ್ಯ ಸಂಬಂಧ ಮಂಜುನಾಥ, ಪ್ರದೀಪ ಹಾಗೂ ಸ್ವಾಮಿ ಎಂಬುವರನ್ನು ಪೊಲೀಸರು ಬಂಧಿಸಿ ಉಳಿದ ಆರೋಪಿಗಳ ಬಂಧನಕ್ಕೆ ಕ್ರಮ ಕೈಗೊಂಡಿದ್ದಾರೆ.